ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಮಳೆ ಬೆಳಗ್ಗೆನೇ ಮಳೆ ಬರ್ತಾಯಿತ್ತು. ನಾವು ಸ್ವಲ್ಪ ಯಾವಾಗೆಲ್ಲ ಅದಕ್ಕೆ ಬೇಗ ರೆಡಿ ಆಗ್ಬಿಟ್ಟು ಬೇಗ ಇಳಿಸಿ ಹೋಗೋಣ ಅಂತ ಬೇಗ ರೆಡಿಯಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಫಸ್ಟ್ ಚರ್ಚಿಗೆ ನೈಟ್ ಚರ್ಚಿಗೆ ಹೋಗಲಿಲ್ಲ, ಕ್ಲೋಸ್ ಆಗಿತ್ತು. ಸೊ ಇವಾಗ ಚರ್ಚಿಗೆ ಹೋಗ್ತಾ ಇದ್ದೀವಿ. ಚರ್ಚಿಗೆ ಹೋಗಿ ನೆನ್ನೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡ್ರೆ ಚರ್ಚ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಆಗಿಲ್ಲ. ಸೊ ಇವತ್ತಾದರೂ ಚರ್ಚ್ ಎಕ್ಸ್ಪೀರಿಯೆನ್ಸ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಎಲ್ಲರೂ ನೋಡಿ ರೆಡಿ ಆಗಿದ್ದಾರೆ. ಮಾಡಲ್ವಾ? ಇಲ್ಲಿ ಬೇಡ, ನೆಕ್ಸ್ಟ್ ಲೊಕೇಶನಲ್ಲಿ ಮಾಡಿದರೆ ಬೇಡ ಅಂತಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂತಂದರೆ ಕಾನ್ಹಾ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ನಾನು ಔಟ್ಫಿಟ್ ನೋಡಿಲ್ಲಲ್ಲ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಇದೇ ನನ್ನ ಔಟ್ಫಿಟ್, 2 days ಔಟ್ಫಿಟ್. ಹಾಂ, ಏನು ಯಾಕೆ? ಹೌದಾ? ಇಡ್ಲಿ ಮತ್ತು ವಡೆ ತೊಗೊಂಡಿದ್ದೀನಿ. ಇದು ವಡೆ ನೋಡಿ ಡಿಫ್ರೆಂಟ್ ಆಗಿದೆ ಅಲ್ಲ, ಇದು ತೊಗೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ. ಟೇಸ್ಟ್ ಮಾಡಬೇಕು ಹೇಗಿದೆ ಅಂದ್ಬಿಟ್ಟು. ವಡೆ ಡಿಫ್ರೆಂಟ್ ಆಗಿದೆ, ಇದು ನಮ್ಮ ವಡೆ ಥರ ಇಲ್ಲ. ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಅನಿಸಿದೆ ನನಗೆ. ಇವರಿಬ್ರು ಏನೂ ತೊಗೊಂಡಿಲ್ಲ, ಅವರೆಲ್ಲ ಅಲ್ಲಿ ಕುಂತಿದ್ದಾರೆ. ಇಡ್ಲಿ ಸಾಕಾಗಿಲ್ಲ, ದೋಸೆ ತೊಗೊತಾ ಇದ್ದೆ, ದೋಸೆ ತಿಂತಾ ಇದ್ದೆ. ದೋಸೆ ನೋಡಿ ಇದು ಹೀಗಿದೆ. ಇಲ್ಲಿರೋ ಸಿಟಿ ಬಸ್ ತೋರಿಸ್ತೀನಿ ಬನ್ನಿ ನಿಮಗೆ ಹೆಂಗಿದೆ ಅಂತ. ಗೋವಾಲಿರೋ ಸಿಟಿ ಬಸ್ ಕಾಣಿಸ್ತಿದ್ಯಾ ನೋಡಿ, ಎಷ್ಟು ಹಳೆ ಬಸ್ ಅಂತ. ಈ ಬಸ್ ಇಲ್ಲ, ಹೆಂಗಿದೆ ನೋಡಿ ಬಸ್. ನೋಡಿ ಬಾವಿ ಹೆಂಗಿದೆ, ಫುಲ್ ಕ್ಲೋಸ್ ಮಾಡಿದ್ದಾರೆ. ನೀರಿದೆ ಆ್ಯಕ್ಚುಲಿ, ನೋಡಿ ನೀರು ಕಾಣಿಸ್ತಿದೆ. ಹಾಂ, ಇವಾಗ ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ ಗೈಸ್. ಚರ್ಚ್ ಇಲ್ಲೇ ಚರ್ಚ್ ಇದೆ, ಯಾವ ಚರ್ಚ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ಚರ್ಚಿಗೆ ಹೋಗ್ತಾ ಇದ್ದೀವಿ. ಸಿಟಿ ನೋಡಿ ಎಷ್ಟು ಕ್ಲೀನಾಗಿದೆ, ತುಂಬ ಕ್ಲೀನ್ ಸಿಟಿ ಗೋವಾ. ಚರ್ಚ್ ಇದೆ, ಚರ್ಚ್ ಇಲ್ಲಿಗೆ ಬಂದಿದ್ದೀವಿ ನೋಡಿ, ಚೆನ್ನಾಗಿದೆ ಅಲ್ಲ ಚರ್ಚ್. ನಾನು ಫಸ್ಟ್ ಟೈಮ್ ಚರ್ಚಿಗೆ ಬರ್ತಾ ಇರೋದು. ನಾನು ವಿಡಿಯೋ ತೆಗಿತೀನಿ ಅಂತ ಓಡ್ತಿದ್ದಾರೆ, ಆ ಕಡೆ ಇದೆ, ಈ ಕಡೆಯಿಂದ ಆ ಕಡೆ. ಚೆನ್ನಾಗಿದೆ, ಎಲ್ಲರೂ ಇಲ್ಲಿದೆ. ರೀಡ್ ಮಾಡಿಸ್ಕೊತಾ ಇದ್ದೀನಿ. ಗೋವಾಗ ಬಂದ ಎಲ್ಲರೂ ಮಾಡಿಸ್ಕೊಂಡಿದ್ದಾರಲ್ಲ, ನಾನು ಟ್ರೈ ಮಾಡೋಣ. ಚೆನ್ನಾಗಿರುತ್ತೆ, ಆಮೇಲೆ ಕಮೆಂಟ್ ಮಾಡಿ. ಇಷ್ಟನಾ? ಮಣಿ ಎಲ್ಲ ಏರ್ಸಿ ಮಾಡ್ತಾರೆ ಅಂತ. ಮಣಿ ಎಲ್ಲ ಬೇಕಾ? ಮಣಿ ಎಲ್ಲ ಬೇಕಾ? ಸಿಂಪಲ್ ಆಗಿರುತ್ತೆ. ಏನು ಮಣಿ ಎಲ್ಲ ಹಾಕ್ತಾರೆ ಅಲ್ಲೇ ಇರೋದು. ಅಲ್ಲ, ಮಣಿ ಎಲ್ಲ ಹಾಕ್ತಾರೆ ಅಂತ ಹೇಳಿದ್ದು. ಬೇಕಾದ್ರೆ ಹಾಕಿಸ್ಕೋ, ಬೇಕಾದ್ರೆ ಹಾಕ್ತಾರೆ. ಕೂದೊಳಗಡೆ ಅದನ್ನ ಏರ್ಸ್ತಾರೆ ಮಣಿ. ಒಂದು ಸೈಡ್ ಹಾಕಿಸ್ಕೊಂತೀಯಾ? ಸ್ಟೋನೇ ಮೇಡಮ್ ಜಿ, ಮೇಡಮ್ ಸ್ಟೋನ್ बीट्स, हाँ बीट्स, Beads. बटरफ्लाई है, शेल्स है, ಬಟರ್ಫ್ಲೈ ಏನು ಬೇಕು ಹೇಳು, ಒಂದು ಸೈಡ್ಗೆ ಹಾಕಿಸ್ಕೊಂಡೆ ಅಂತ ದಿಕ್ಕಾನ. सोना कानिस्तिदೆಯಾ? ये देखो, ये बटरफ्लाइज. ಬೀಡ್ಸ್ ಚೆನ್ನಾಗಿದೆ ಅಂದರೆ ಏನದು, ಅದು ಚೌಕಾಬಾರ ಆಡ್ತೀವಲ್ಲ ಕಬಡ್ಡಿ. शेल ಸಿಕ್ಕಾಪಟ್ಟೆ ಶೆಕೆ. ಒಂದು ಚೂರು ಬಿಸಿಲಿಲ್ಲ ಅಂದರೆ ಹೆವಿ ಶೆಕೆ. ಇಷ್ಟು ಗೊತ್ತಾ, ಮಳೆ ಬಂದರೂ ಶೆಕೆ ಆಗುತ್ತೆ, ಬಿಸಿಲಿದ್ರೂ ಶೆಕೆ.
ಟ್ಯಾನ್ ಅಂತ ಸಿಕ್ಕಾಪಟ್ಟೆ ಟ್ಯಾನ್ ಆಗ್ತೀವಿ. ಇಷ್ಟಿಲ್ಲ ಟ್ಯಾನ್, ನಾನಂತ ಹೆವಿ ಟ್ಯಾನ್ ಆಗ್ಬಿಟ್ಟಿದ್ದೀನಿ ಒಂದೇ ದಿವಸಕ್ಕೆ. ಇವತ್ತು 2ನೇ ದಿವಸ ಇನ್ನು ಗೋವಾಲಿ ಫುಲ್ ಟ್ಯಾನ್. ನೋಡಿ ಗೈಸ್, ನೀವು ಯಾರು ಇಂಥ ಪ್ರಯೋಗಕ್ಕೆ ಟ್ರೈ ಮಾಡಬೇಡಿ. ಸುಮ್ಮನೆ ಗೋವಾ ಬಂದು ಕಾಸು ಕಳ್ಕೊತೀರ ಅಷ್ಟೇ. ಇದನ್ನು ಬಿಚ್ಚಬೇಕು ಅಂದರೆ ಇನ್ನೂ ಎಷ್ಟು ಕಷ್ಟಪಡಬೇಕು ಗೊತ್ತಿಲ್ಲ. ಯಾಕೆ ಕ್ಯಾಪ್ ತೊಗೊತೀಯಾ? ಕ್ಯಾಪು ನೋಡೋಣ ಇರು. ಫಸ್ಟ್ ಟೈಮ್ ನೋಡ್ತಾ ಇದ್ದೀಯಾ ನೀವೆಲ್ಲ? ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಅದಕ್ಕೆ ಫಸ್ಟ್ ಟೈಮ್ ಹಾಕಿಸ್ಕೊತಾ ಇದ್ದೀನಿ. ಇಲ್ಲ ನೋಡಿ ಏನು ಯೂಟ್ಯೂಬಲ್ಲಿ ನೀರು ಹೋಗ್ತಿದೆ ಅಂದರೆ ಅವ್ರು ಮುಗಿಸ್ಕೊಂಡೆ ಬಂದಿರ್ತಾರೆ ಒಂದು ರೌಂಡ್. ಅವರೆಲ್ಲ ಹೋಗಿದ್ದಾರೆ. ನಾವು 3 ಜನ ಮಾತ್ರ ಇಲ್ಲೇ ಇದ್ದೀವಿ. ಆಗಿದೆ ಬೆಸಲಿಕಾ ಚರ್ಚ್ ಗೈಸ್, ಹೆಂಗಿದೆ ನೋಡಿ. ಚೆನ್ನಾಗಿದೆ. ಇವಾಗ ಸ್ವಲ್ಪ ತಣ್ಣ ಗಾಳಿ ಬರ್ತಿದೆ. ಅವಾಗಿಂದ ಸ್ವಲ್ಪನೂ ಗಾಳಿ ಇದ್ದಿಲ್ಲ. ಇವಾಗ ಸ್ವಲ್ಪ ಗಾಳಿ ಬರ್ತಿದೆ. ನಾನು ಇನ್ನೂ ಸ್ವೆಟ್ ಆಗ್ತಾನೇ ಇದ್ದೀನಿ. ಬಟ್ ಚೆನ್ನಾಗಿದೆ ಈ ಪ್ಲೇಸ್, ಇಷ್ಟ ಆಯಿತು. ಫೋಟೋಗ್ರಫಿ ಅಲೋ ಇಲ್ಲ ಗೈಸ್ ಒಳಗಡೆ, ಸೊ ಇಲ್ಲಿಂದನೇ ಎಷ್ಟಾಗುತ್ತೋ ಅಷ್ಟೇ ಮಾಡ್ತಾ ಇದ್ದೀನಿ. ಜನ ಇದ್ದಾರೆ. ಬಂದಿದ್ದೀನಿ. ನನ್ನ ನೋಡಿ ಏನು ತೊಗೊಂಡಿದ್ದೀನಿ ಅಂತ. ಹ್ಯಾಟ್ ತೊಗೊಂಡಿದ್ದೀನಿ. ಕಾಣಿಸ್ತೈತಾ? ಹಿಂಗೆ ನೋಡಿ ಕಾಣಿಸುತ್ತೆ. ಕೈ ಕಾಣಿಸಲ್ಲ. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಆನ್ ದ ವೇ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಇದೊಂದು ಕಾಣಿಸ್ತು, ಫೋರ್ಟ್ ಅನಿಸುತ್ತೆ. ಎಲ್ಲ ಬಿದ್ದೋಗಿದೆ, ತುಂಬ ಹಳೆ ಫೋರ್ಟ್. ಇದು ಇಲ್ಲಿ ಬಂದಿದ್ದೀವಿ. ಅವರೆಲ್ಲ ಮುಂದೆ ಹೋಗ್ಬಿಟ್ಟು ನಾವು ಕಾರ್ ಪಾರ್ಕ್ ಮಾಡಿ ಬರೋಕ್ಕೆ ಇಷ್ಟು ಲೇಟ್ ಆಯ್ತು. ಇಲ್ಲಿ ನೋಡಿ ಕಲ್ಲೆಲ್ಲ ಹೆಂಗಿದೆ, ಎಲ್ಲ ಒಡೆದೋಗಿ ಹಿಂಗೆ ಬಿದ್ದಿರೋದು ಅನ್ಸುತ್ತೆ. ಇದೆಲ್ಲ ಇಲ್ಲೇನೋ ಬರ್ತಿದ್ದಾರೆ, ತೋರಿಸ್ತೀನಿ ನೋಡಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಕ್ಯಾನ್ ಆಗುತ್ತೆ ಕಾಂಪ್ಲೆಕ್ಸ್ ಅಂತ. ಇದು ಗಸ್ಟೈನ್ ಕಾಂಪ್ಲೆಕ್ಸ್ ಗೈಸ್. ಇದು ಇವಾಗ ನಾವು ಇಲ್ಲಿ ಬಂದಿರೋದು ನೋಡಿ. ಹಾಂ ಹಾಂ, ಈ ವ್ಯೂ ನೋಡಿ, ಚೆನ್ನಾಗಿದೆ ಅಲ್ಲ? ಗ್ರೀನಾಗಿ ಏನು ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಗ್ತಿದೆ ಇವತ್ತು. ಪ್ಲೇಸ್ ನೋಡಿ ಎಷ್ಟು ಸಖತ್ತಾಗಿದೆ. ಎಲ್ಲ ಫುಲ್ಲು ಇದೇನು ಹೇಳ್ತಾರ, ಪೋರ್ಟ್. ಹಾಂ ಪೋರ್ಟ್ ಏನು ಮುಡ್ದೋಗಿರೋ ಪೋರ್ಟು. ಅದಲ್ಲ, ಇಲ್ಲಿ ಗ್ರೀನ್ ಬಂದಿರೋದು ಪಾಚಿ. ಹಾಂ, ಇದು ಬಂದಿರೋದಕ್ಕೆ ಹೆಂಗೆ ಕಾಣಿಸ್ತದೆ ಫುಲ್ ಗ್ರೀನಾಗಿ. ಮರ ಇದೆಲ್ಲ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಮತ್ತು ಇಲ್ಲೆಲ್ಲ ಕೆಳಗಡೆ ಎಲ್ಲ ಏನೇನು ಹೋಲಿಸ್ತಾರೆ. ಇದು ಗ್ರೀನ್ ಅದೆಲ್ಲ ಸ್ಕ್ಯಾನ್ ಮಾಡಿದ್ರೆ ಅದು ಹೇಳುತ್ತೆ. ಅಲ್ಲಿ ನೋಡಿ ಹೆಂಗೆ ಫುಲ್ ಶೆಕೆ ಇಲ್ಲಿ, ಅದಕ್ಕೆ ಇಲ್ಲಿ ಮುಖ ತಿಳ್ಕೊತಿದ್ದಾನೆ. ನಾವು ಇವಾಗ ಗೋಡ ಫೋರ್ಟಿಗೆ ಬಂದಿದ್ದೀವಿ. ನೋಡಿ ಗೈ ಟಿಕೆಟ್ ಚೆಕಿಂಗ್ ಅಂತ ಹಾಕೋರೆ, ಯಾರು ಟಿಕೆಟ್ ಚೆಕ್ ಮಾಡಲ್ಲ. ಗೇಟಾ ಗೈಸ್? ಜೈಲ್ ಐತೆ ಇಲ್ಲಿ, ಗೇಟ್ ಅಂತ ಹಾಕಿ. ಎಲ್ಲೊಳಗೆ ಚಡ್ಡಿ ಹಾಕೊಂಡು ಹೋಗ್ಬೋದಾ? ಹೋಗಿದ್ದಿಲ್ಲ ಅಗಸ್ಟನ್ ಚರ್ಚ್ ಕಾಂಪ್ಲೆಕ್ಸ್ ಮೇಲ್ಗಡೆ ಇರೋದು ಅದು ಅದೇ. ಇದು ಹೋಗಿದ್ವಲ್ಲ ಗೈಸ್, ಬಸಿಲಿಕಾ ಬಾಂಬ್. ಹಾಂ, ಅದು ಈ ಬಸಿಲಿಕಾ ಹೋಗಿದ್ವಲ್ಲೇ, ಓಲ್ಡ್ ಗೋವಾ. ಇದು ಹೋಗ್ತೀವಿ ಗೈಸ್. ಇದೇ ಆಪೋಸಿಟ್ ಇಂತಿತ್ತಲ್ಲೇ. ಹಾಂ
ಇದು ಕೆಳಗಡೆ ಐತೆ ಹಾಂ ಎಲ್ಲ ಚಟ್ಟೆ ಹಾಕೊಂಡ್ಬಂದವ್ರೆ ಗೈಸ್. ಟೆಂಪಲ್ ಒಳಗಡೆ ಹೋಗಂಗಿಲ್ಲ. ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಫೋರ್ಟ್ ಇದೆ, ಹೆಂಗಿದೆ ಇಲ್ಲಿಂದ? ಅವ್ರು ಹೇಳಿದ್ರು ಬೆಳಗ್ಗೆ ನೀರು ಬೆಳ್ಳಗಿರಲ್ಲ ಇವಾಗ ಅಂತ. ಆಗು ಆ ಕಾಂಪೌಂಡ್ ಇಟ್ಟಿಲ್ಲ. ಇಲ್ಲಿಂದ ಉಳ್ಕೊಂಡು ಹೋಗೋಣ 3 ಜನ ಲಾಗ್ ಮಾಡಾಯ್ತಾ? ಯಾರು ಫಸ್ಟ್ ರೀಚ್ ಆಗ್ತಾರೋ ಅವ್ರು ವಿನ್ನರು. ಏನ ಇಲ್ಲಿಂದ ಸ್ಕ್ರೋಲ್ ಮಾಡೋಣ. ಸೊ ಏನು ಮಾಡೋದು? ಇಲ್ಲ ಯಾರು Hi guys. ಬಾಯ್ ಗೈಸ್, ಬಾಯ್, ರಿಯಲಿ ಬಾಯ್ ಗೈಸ್. ನಾವಿಲ್ಲಿ ಕ್ಯಾಶ್ಯೂ ಎಲ್ಲ ಕಮ್ಮಿಗೆ ಸಿಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ವಿ. ಕ್ಯಾಶ್ಯೂ ತೊಗೊಳ್ಳೋಣ ನೋಡೋಣ ಅಂದ್ಬಿಟ್ಟು. ಡ್ರೈ ಫ್ರೂಟ್ಸ್, ಚಾಕೋಸ್, ಚಾಕ್ಲೇಟ್ಸ್ ಎಲ್ಲ ಇದೆ, ಕ್ಯಾಂಡೀಸ್ ಎಲ್ಲ. ಶಾಪಿಂಗ್ ಸ್ಟ್ರೀಟ್ ಈ ಥರ ಇದೆ. ಏನು ಇಲ್ಲ ಡಿಫ್ರೆನ್ಸಸ್, ಆಲ್ಮೋಸ್ಟ್ ಪ್ರೈಸಸ್ ಎಲ್ಲ ಡಿಫ್ರೆನ್ಸ್ ಜಾಸ್ತಿ ಏನಿಲ್ಲ. ಬಟ್ ಸ್ವಲ್ಪ ಕಂಪೇರ್ ಮಾಡಿದ್ರೆ ಫುಡ್ ಎಲ್ಲ ಜಾಸ್ತಿ ಇದೆ. ಇನ್ನು ಐಟಮ್ಸ್ ಎಲ್ಲ ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ರೇಟ್ ಕೊಡ್ತಾರೆ ಅಷ್ಟೇ. ತುಂಬ ಎಲ್ಲ ಏನು ಕಮ್ಮಿ ಕೊಡೋಲ್ಲ. ಓಕೆ, ಕೈಂಡ್ ಎಲ್ಲ ಜಾಸ್ತಿನೇ. ಜಾಸ್ತಿ ಅದೇ ಹೇಳ್ತಿದ್ದೀನಿ, ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಷ್ಟೇ. ನಾನು ಟಾಟಾ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಯಾವ್ದು ಹಾಕ್ಸ್ಕೊಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ತೋರಿಸ್ತೀನಿ. ಇದು ಹಾಕ್ಸ್ಕೋಬೇಕು ಅಂದ್ಕೊತಾ ಇದ್ದೀನಿ. ಆದರೆ ಪರ್ಮನೆಂಟ್ ಟ್ಯಾಟು ಬೇಡ, ನಮ್ಮ ಮನೇಲಿ ಬೈತಾರೆ. ಮತ್ತು ನನಗೂ ಪರ್ಮನೆಂಟ್ ಟ್ಯಾಟು ಇಷ್ಟ ಇಲ್ಲ. ಸೊ ಟೆಂಪರರಿ ಹಾಕ್ಸ್ಕೊಂಡು ನಮ್ಮ ಮನೇಲಿ ಪ್ರ್ಯಾಂಕ್ ಮಾಡೋಣ ಅನ್ಕೋತಾ ಇದ್ದೀನಿ. ಮಾಡೋಣ. ಅವರು ಫಸ್ಟು ರೆಡಿ ಮಾಡ್ಕೊತಿದ್ದಾರೆ ಮಾಡಲಿಕ್ಕೆ. ನೋಡಿ ಎಷ್ಟೊಂದು ಡಿಸೈನ್ಸ್ ಇದೆ. ಚಿಕ್ಕದಾಯ್ತಾ? ಇನ್ನೂ ಚಿಕ್ಕದು ಬೇಕಿತ್ತಾ? ಏನಾಯ್ತು ಹೇಳು. ನೋಡಿ ನನ್ನ ಟ್ಯಾಟು ಈ ಥರ ಬಂದಿದೆ. ಹೋಗಿ ಪ್ರ್ಯಾಂಕ್ ಮಾಡ್ತೀನಿ ಅವ್ರ ಮೇಲೆ. ಓಕೆ, ದೂರದಿಂದ ತಗೋಬೇಕಿಲ್ಲ ಅಂತ ಚೆನ್ನಾಗಿ ಬರಲ್ಲ.